ಹುಬ್ಬಳ್ಳಿಯ ಗೋಕುಲ ಕಾಲೇಜು ಬಳಿ ಕಳೆದ ರಾತ್ರಿ ಯುವತಿ ವಿಚಾರಕ್ಕೆ ನಡೆದ ಗಲಾಟೆಯಲ್ಲಿ ಇಬ್ಬರು ಯುವಕರು ಚಾಕು ಇರಿತಕ್ಕೆ ಒಳಗಾದ ಘಟನೆ ಬೆಳಕಿಗೆ ಬಂದಿದೆ. ಮನಸೂರೆಗೊಳಿಸುವ ಆಕರ್ಷಕ ಆಭರಣಗಳು ಮೀರಾ ಕೊಪ್ಪಿಕರ್ ರಸ್ತೆ ಹುಬ್ಬಳ್ಳಿ. ಚಾಕು ಇರಿತಕ್ಕೆ ಒಳಗಾದವರು ಅಭಿಷೇಕ್ ಬಂಡಿವಟ್ಟರ್ ಹಾಗೂ ಮಾರುತಿ ಬಂಡಿವಟ್ಟರ್ ಅಂತ ಗುರುತಿಸಲಾಗಿದೆ. ಇಬ್ಬರು ದೇಶಪಾಂಡೆ ನಗರದ ನಿವಾಸಿಗಳಾಗಿದ್ದಾರೆ. ಮಾಹಿತಿ ಪ್ರಕಾರ ಮಣಿಕಂಠ ಮತ್ತು ಆತನ ಸ್ನೇಹಿತರು ಈ ದಾಳಿಗೆ ಕಾರಣರಾಗಿದ್ದಾರೆ. ಪವನ್ ಮತ್ತು ಮಣಿಕಂಠ ಇಬ್ಬರು ಒಂದೇ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ರಂತೆ. ಈ ಹಿನ್ನೆಲೆ ಇವರ ನಡುವೆ ಹಿಂದಿನಿಂದಲೇ ವೈಮನಸ್ಸು ಇತ್ತು. ನಿನ್ನೆ ಮಣಿಕಂಠನ ಹುಟ್ಟು ಹಬ್ಬದ ನಿಮಿತ್ತ ಪವನನನ್ನ ಕರೆಯಿಸಿಕೊಂಡಿದ್ದಾಗ ಪವನ್ ತನ್ನ ಸ್ನೇಹಿತರಾದ ಅಭಿಷೇಕ್ ಮತ್ತು ಮಾರುತಿಯನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಾನೆ. ಇದೇ ವೇಳೆ ವಾಗ್ವಾದ ಉಂಟಾಗಿ ಮಣಿಕಂಠ ಮತ್ತು ಅವನ ಸ್ನೇಹಿತರು ಚಾಕುವಿನಿಂದ ದಾಳಿ ನಡೆಸಿದ್ದಾರೆ. ಗಾಯಾಳು ಅಭಿಷೇಕ್ ಮತ್ತು ಮಾರುತಿಯನ್ನ ತಕ್ಷಣ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರ ಸ್ಥಿತಿ ಸದ್ಯ ಸ್ಥಿರವಾಗಿದೆ ಅಂತ ತಿಳಿದು ಬಂದಿದೆ. ಘಟನೆ ಬಗ್ಗೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.